ಅಲ್ಲ ಅಲ್ಲಿ ಕೂಲಿಯರ್ ಕಾಯ್ತಾ ಇದಾರೆ, ಬುತ್ತಿ ತಾಂಬಾರಿ ಅಂತ ಹೇಳಿದ್ರೆ ಎಲ್ಗೋ ಕುಕ್ಕರ್ಸ್ಕೊಂಡವಳೆ, ಮನೆಯಾಗೂ ಇಲ್ಲ, ಹೊಲ್ದಕ್ಕೂ ಬುತ್ತಿ ತಗೊಂಬಂದಿಲ್ಲ. ಇಂಥ ಹೆಂಡ್ತಿ ಇದ್ರೆ ಮನೆ ಉದ್ಧಾರ. ಥೂ, ಇವಳು ಜನ್ಮಕ್ಕೆಷ್ಟು ಅದು ಎಲ್ಗೋದ್ಲ ಏನ್ ಕತ್ಯೋ, ಬುದ್ಧಿ ಓದ್ಕೊಂಡು ಹೋದ್ಲಂತೆ, ಅದು ಎಲ್ಲಿಗೆ ಹೋದ್ಲು ಅಂತಾನು ಗೊತ್ತಿಲ್ಲ. ಇವಮ್ಮಯ್ಯ ಎಲ್ಗೋದ್ಲು ಅಂತ ನೋಡ್ಕೊಂಬತ್ತೀನಿ ಅಂತ ಊರಕ್ಕೆ ಹೋತು, ಇವಮ್ಮಯ್ಯನೂ ಬರಲಿಲ್ಲ. ಅಲ್ಲಿ ನೋಡಿದೆ ಕೂಲಿ ಆಳುಗಳು ಕಾಯ್ತಾ ಇದ್ದಾರೆ. ಅವ್ರಿಗೆಲ್ಲ ಏನು ಹೇಳೋದು ಇವಾಗ? ಇವಳಿಗೆ ಸದರ ಕೊಟ್ಟಿದ್ದು ಜಾಸ್ತಿ ಆಯ್ತು. ಅದಕ್ಕೆ ಹಿಂಗೆ ಆಡ್ತಾ ಇದ್ದಾಳೆ. ಆ ಶಿಲ್ಪನ್ ಜೊತೆಗೆ ಎಲ್ಲಿ ಹೋಗ್ಯವಳ ಏನ್ ಕತ್ಯ ಊರ್ ಸುತ್ತಕ್ಕೆ. ಬುತ್ತಿ ತುಂಬ್ಕೊಂಡು ಬಂದಾಳು, ಹೊಲ್ದಾಗ ಕೊಟ್ಟುಬಿಟ್ಟು ಎಲ್ಗಾದ್ರೂ ಹೋಗ್ಬೇಕಾಗಿತ್ತು. ಎಲ್ಲಿ ಹೋಗ್ಯವಳ ಏನೋ, ಬರ್ಲಿ ಇರು, ಮಾಡ್ತೀನಿ ಸರಿಯಾಗಿ. ಎಲ್ಲಮ್ಮ ಎಲ್ಲವಳು? ಎಲ್ಗೋದ್ಲು? ಸಿಕ್ಕಿದ್ಲ ಇಲ್ವೋ? ಸಿಕ್ಕಿದ್ಲು ಕಣಪ್ಪ. ಸಿಕ್ಕಿದ್ಲು, ಆ ಶಿಲ್ಪಾರ್ಮ ಅಂತಾಗಿದ್ಲು. ಹೌದಾ? ಜುಟ್ಟಿಡ್ದು ಎಳ್ಕೊಂಬರಕ್ಕಿಲ್ವಾ ಅಲ್ಲಿಂದನೇನೆ? ಇನ್ನ ಬಿಟ್ಟು ಬಂದಿದ್ಯಲ್ಲ ನೀನು, ಎಲ್ಲಿ ಅವಳು? ಎಳ್ಕೊಂಬರ್ಬೇಕಾ ಬೇಡ ಜೊತೆಗೆ? ಯಾಕಂಬತ್ತಿದ್ದೆ, ಏನ್ ಮಾಡ್ತೀಯ? ನಮ್ಮ ಮರ್ಯಾದೆ ಹೋಗ್ಬಾರ್ದು ಅಂತನ ಬಾ ಅಂತ ಹೇಳಿ ಉಗಿದ್ ಬಂದಿದ್ದೀನಿ. ಬತ್ತಾಳಿರು ಇವಾಗ ಅದೇನು ಅಂತನ ನೀನೇ ಕೇಳಿವಂತೆ. ಅಯ್ಯೋ ರೀ ರೀ, ನನ್ ತಪ್ಪಾಯ್ತು ಕಣ್ರಿ. ನನ್ ಬುತ್ತಿ ಒತ್ಕೊಂಡು ನೇರವಾಗಿ ಹೊಲ್ತಕ್ ಬರ್ಬೇಕಾಗಿತ್ತು. ನೀರ್ ಕುಡಿಯೋಣ ಅಂತ ಶಿಲ್ಪಾರ್ಮ ಅಂತಕ್ ಹೋದೆ. ಅಷ್ಟೊಳಗೆ ಯಾವ ನಾಯಿಗಳು ಬಂದು ಬುತ್ತಿ ಗುಡೆ ಎಲ್ಲ ಉಳಿಸ್ಬಿಟ್ಟವೆ ಕಣ್ರಿ. ರೀ ಇದ್ರಾಗ ನನ್ ತಪ್ಪೇನು ಇಲ್ಲ ಕಣ್ರಿ. ಅತ್ತೆ ಮಾತು ಕೇಳ್ಕೊಂಡು ನೀವು ನನ್ ಮೇಲೆ ಬ್ರೇಕ್ ಆಡ್ಬೇಡ್ರಿ, ನನಗೆ ಅಳುನೆ ಬಂದಂಗ ಆಗುತ್ತೆ. ಬುತ್ತಿ ಒತ್ಕೊಂಡು ಶಿಲ್ಪರ್ಮ ಅಂತಕ್ ಹೋಗಿದ್ದ? ಏನ್ ಅಲ್ಗೇನು ಕಡುಪ್ ತಿಂದಕ್ ಹೋಗಿದ್ದೀನಿ? ಎಲ್ಲಿ ತಕೊಂಬ ಕೂಲಿಯರ್ ಕಾಯ್ತಾ ಇದಾರೆ ಅಲ್ಲಿ ಬುತ್ತಿನ ಅಂತ ಹೇಳಿ ಬಂದ್ರೆ ಅಲ್ಲಿಗೆ ಬೇರೆ ತಕೊಂಡೋಗ್ಯಾಳೆ. ಎಲ್ಲೇ ಬುತ್ತಿ ಎಲ್ಲ ನಾನು ನಾಯಿ ಉಡ್ಸ್ಯಾವ? ನಾಯಿ ಉಡ್ಸೋದಕ್ಕ ನೀನೇನ್ ಕತ್ತೆ ಕಾಯ್ತಿದ್ದ? ನೀರ್ ಕುಡ್ದು ಬರ್ಬೇಕು ತಾನೆ ಒತ್ಕೊಂಡು. ತಾತು ನಾನು ಹೇಳಿ 2 ಗಂಟೆ ಆಯ್ತಲ್ಲ, 2 ಗಂಟೆ ತಕ ನೀರ್ ಕುಡ್ಕೊಂಡು ಕುಕ್ಕೊಂಡಿದ್ದೇನೆ ಅಲ್ಲಿ. ಹೊಗಳು ಏನ್ ತಿಂಬಕ್ ಹೋಗಿದ್ದೆ ಅಲ್ಲಿಗೆ? ಯಾರ್ ಮನೆ ಹಾಳು ಮಾಡ್ಬೇಕು ಅಂತ ಹೇಳಿ ಹೋಗಿ ಕುಕ್ಕಂಡು ಮಾತಾಡ್ತಿದ್ದೆ ಅಲ್ಲಿ. ಅವಳಗಂತೂ ಮಾಡಕ್ ಕೆಲ್ಸ ಇಲ್ಲ. ಶಿಲ್ಪನ್ಗೆ ಬರೀ ಖಂಡರ್ ಮನೆದ ಸುದ್ದಿನ, ಯಾವ್ರ ಮನೆಗೆ ಏನ್ ಕಿತಾಪತಿ ಮಾಡಿಕೋದು, ಈ ಮನೆಗೆ ಏನ್ ಕಿತಾಪತಿ ಮಾಡೋದು ಅಂತಾನೆ ಯೋಚನೆ ಮಾಡ್ತಿರ್ತಾಳೆ. ನೀನು ಅವಳ ಜೊತೆಗೆ ಸೇರ್ಕೊಂಡು ಅವಳ ಬುದ್ಧಿನ ಕಲ್ತ್ಕೊಂಬಕ್ ಹೋಗಿದ್ದೇನೆ, ಬುತ್ತಿ ಒತ್ಕೊಂಬರದ್ ಬಿಟ್ಟು. ಅವಾಗ ಅಲ್ಲಿ ಬಿಟ್ಟಿದ್ದೆ ಅವ್ರ ಮಂತಕ್ಕೆ ಹೋಗೋದ, ತಿರ್ಗಾ ಶುರು ಮಾಡ್ಕೊಂಡಿದ್ಯಾ? ನಿಮ್ಗೆ ಎಷ್ಟು ಸಲ ಹೇಳೋದು? ಅಯ್ಯೋ ರೀ, ನಾನೇನು ಅವ್ರ ಜೊತೆ ಮಾತಾಡಕ್ ಹೋಗಿರ್ಲಿಲ್ಲ, ನೀರ್ ಕುಡಿಯಕ್ ಹೋಗಿದ್ದೆ ಕಣ್ರಿ. ಬಾಯರ್ಕೆ ಆಗ್ಬಿಟ್ಟಿತ್ತು, ಬಿಸಿಲು ಜಾಸ್ತಿ ಐತಲ್ವಾ, ಅದಕ್ಕೆ ಬಾಯರ್ಸಿತ್ತು, ನೀರ್ ಕುಡಿಯೋಣ ಅಂತ ಹೋದೆ. ಅವಳು ಸ್ವಲ್ಪ ಟೀ ಕಾಸ್ತಾ ಇದ್ಲು. ಟೀ ಕುಡಿವಂತೆ ಕೂತ್ಕಳೆ ಅಂತಂದ್ಲು. ನಾನು ಬುತ್ತಿನ ಇನ್ನೇನ್ ಮಾಡೋದು ಹೊರಗಿಟ್ಟು ಒಳಕ್ ಹೋದೆ. ಅಷ್ಟರೊಳಗೆ ಒಳಗಿಂದ ನೀರ್ ಕುಡ್ದು ನಾನು ಬಂದೆ. ಟೀನು ನಾನು ಕುಡಿಲಿಲ್ಲ. ಬರೋವಷ್ಟರಲ್ಲಿ ಯಾವ್ದೋ ನಾಯಿ ಎಲ್ಲ ಚೆಲ್ಬಿಟ್ಟಿತ್ತು ಕಣ್ರಿ ಬುತ್ತಿನ. ಇದಕ್ ನಾನೇನ್ ಮಾಡ್ಲಿ ಹೇಳಿ? ಇವಾಗ ಬಿಡಿ, ಒಂದ್ 10 ನಿಮಿಷಕ್ಕೆ ಮಾಡ್ಕೊಂಡು ತಾಂಬತ್ತೀನಿ, ನೀವು ಹೋಗಿ. ಅವ್ರ ಮಂತಕ್ಕೆ ಹೋಗಿ ನೀರ್ ಕುಡ್ದು ಬರಕ್ಕೆ 5 ನಿಮಿಷ ಸಾಕು. 2 ಗಂಟೆ ಆಗೈತಿ ನಿನಗೆ ಬುತ್ತಿ ಒತ್ಕೊಂಬರ ಕಳ್ಸಿ. ನೀನ್ ಮನೆ ಬಿಟ್ಟೇನೆ 2 ಗಂಟೆ ಆಯ್ತು ಅಂತ ಅಮ್ಮನೇ ಹೇಳೈತಿ. 2 ಗಂಟೆವರೆಗೂ ಅದೇನೇ ಮಾತಾಡ್ತಿದ್ದೆ? ನಾನು ಅಲ್ಲಿಂದ ಬಂದು ಇಲ್ಲಿ ಹುಡ್ಕಾಡ್ತಾ ಇದ್ದೀನಿ, ಬುತ್ತಿ ತರ್ತಾಳೆ ಅಂತ. ಅವ್ರನ್ನೆಲ್ಲ ಕುಂಡಿಸಿದ್ದೀನಿ, ಕೈ ತೊಳ್ಕೊಂಡು ಕುಕ್ಕಾಡಿ ತತ್ತಾಳೆ ನೆಂಟಿ ಉಂಬಿರಂತೆ ಅಂತ. ಅವರು ನೋಡ್ತಾ ಇದ್ದಾರೆ, ನೀನ್ ಮಾತ್ರ ಬರಂಗೇ ಇಲ್ಲ. ಅದಕ್ಕೆ ನನಗೆ ಸಿಟ್ಟು ಬಂದು ನಾನೇ ಹುಡ್ಕೊಂಬಂದೆ. ಇಲ್ಲಿ ನೋಡಿದ್ರೆ ಅಮ್ಮ ನೋಡಿದ್ರೆ ಅವಾಗಲೇ ತಗೊಂಡೋದ್ಲು ಅಂತ ಈ ಅಮ್ಮ ಹೇಳ್ತೈತಿ. ನೀನ್ ನೋಡ್ರಿ ಅಲ್ಲೋ ಕುಕ್ಕರಿಸ್ಕೊಂಡಿದ್ಯಾ? ನಿನ್ಗೇನು ಮಾನ ಮರ್ಯಾದಿಲ್ವಿ? ಒಂದಿಟ್ಟು ಜವಾಬ್ದಾರಿನೇ ಇಲ್ವಲ್ಲೇ ನಿನಗೆ? ಅವತ್ತೇ ನೀನು ನಮ್ಮ ಮನೆಗೆ ಆಸ್ತಿ ಇಲ್ಲ ಅಂತ ತಕ್ಷಣ ಬಿಟ್ಟು ಓಡೋಗಿದ್ದಲ್ಲ, ತಿರ್ಗಾ ಆಸ್ತಿ ಐತೆ ಅಂತ ಎಲ್ಲ ತಿಳ್ಕೊಂಡು ಬಂದಲ್ಲ. ಆವಾಗಲೇ ನಾನು ನಿನ್ನ ಸೇರಿಸ್ಕೋಬಾರ್ದಾಗಿತ್ತು. ಏನು ಮಾಡ್ತೀಯ? ನಿಮ್ಮ ಅಜ್ಜಿ ನಿಮ್ಮ ಅಪ್ಪಯ್ಯ ಬಂದು ಕೇಳ್ಕೊಂಡ್ರು, ಹೋಗ್ಲಿ ಬಿಡಪ್ಪ, ಏನೋ ಚಿಕ್ಕ ಹುಡುಗಿ ತಪ್ಪು ಮಾಡಿದಾಳೆ ಸೇರಿಸ್ಕಂತ ಅಂದಿದ್ಕೆ ಸೇರಿಸ್ಕೊಂಡ್ವಿ. ನಿನ್ನ ಅವತ್ತು ಸೇರಿಸ್ಕೊಂಡಿದ್ರೆ ಇವತ್ತು ನಾವು ಉದ್ಧಾರ ಆಗ್ತಿದ್ವಿ ನಿನ್ನಿಂದನ. ನೋಡು, ಆ ಕೂಲರ್ ಇವಾಗ ಎಷ್ಟು ಪಾಪ ಹೊಟ್ಟೆ ಹಸ್ಕೊಂಡು ಬಿಸ್ಲಾಗ ಕೆಲಸ ಮಾಡ್ತಾ ಇದ್ರಲ್ಲ, ನಿನ್ನೂ ಹಂಗೆ ಬಿಸ್ಲಿಗೆ ಮಣ್ಣೊರ ಕಿಕ್ಬೇಕಾಗಿತ್ತು. ಮನೆಗೆ ಬಿಟ್ಟೋದ್ನಲ್ಲ, ಹೋಗ್ಲಿ ಬಿಡು, ನನ್ನ ಹೆಂಡತಿ ಚೆನ್ನಾಗಿರ್ಲಿ ಅಂತಾನ. ಅದಕ್ಕೆ ನಿನಗೆ ಕೊಬ್ಬು. ಅಲ್ಲ ಏನ್ರಿ ನೀವು? ಅಲ್ಲ ಆ ಕೂಲಿ ಆಳುಗಳು ಹೊಟ್ಟೆ ಹಸ್ಕೊಂಡಿದ್ದಾರೆ ಅಂತ ಹೇಳಿ ನನ್ ಮೇಲೆ ಹಿಂಗ್ ರೇಗಾಡ್ತಾ ಇದೀರಲ್ಲ. ಹೋಗ್ಲಿ ಬಿಡಿ, ಅವ್ರಿಗೆ ನಾವು ಕೂಲಿ ಕೊಡಲ್ವಾ? ಏನು ಊಟ 1 ಗಂಟೆ ಲೇಟ್ ಆದ್ರೆ ಏನು ಅವ್ರೇನ್ ಸತ್ತೋಗ್ಬಿಡ್ತಾರ? ನೀವ್ ಯಾಕ್ರಿ ಅವ್ರ ಪರ ವಹಿಸ್ಕೊಂಡು ನನ್ ಹಿಂಗ್ ಮಾತಾಡ್ತಾ ಇದ್ದೀರಾ? ಏನೋ ಗೊತ್ತಿಲ್ಲದೆ ತಪ್ಪಾಗೈತಿ. ಅದಕ್ಕೆ ಅವ್ರೇನೋ ಸತ್ತೋಗ್ಬಿಟ್ರೇನೋ ಯಾರೋ ಕೂಲಿ ಬಂದವರು ಅನ್ನಂಗೆ ನನ್ ಹಿಂಗ್ ಬೈತಾ ಇದ್ದೀರಲ್ಲ. ನಿಮ್ಗೆ ಒಂದ್ ಸ್ವಲ್ಪನೂ ಏನು ಇದೇ ಇಲ್ಲಪ್ಪ, ಹೆಂಡತಿ ಮೇಲೆ ಪ್ರೀತಿನೇ ಇಲ್ಲ. ಕೂಲಿ ಆಳುಗಳ ಮೇಲೆ ಇರೋವಷ್ಟು ಪ್ರೀತಿ ನನ್ ಮೇಲೆ ಇಲ್ದೆ ಹೋಯ್ತಲ್ಲ ನಿಮ್ಗೆ. ನನಗಿಂತ ನಿಮ್ಗೆ ಅವರೇ ಹೆಚ್ಚು ಅನ್ಸುತ್ತೆ ಕೂಲಿ ಕೆಲ್ಸಕ್ಕೆ ಬಂದಿರೋರು. ನಾಚಿಕೆ ಆಗಲ್ವಾ ಹಿಂಗ್ ಮಾತಾಡಕ್ಕೆ? ಯಾಕ್ರಿ ಹೋಯ್ದ್ರಿ? ನಾನೇನ್ ತಪ್ಪು ಮಾಡ್ದೆ ಅಂತ ನನ್ ಕೆನ್ನಿಗೆ ಹಿಂಗ್ ಬಾರಿಸ್ತಾ ಇದ್ದೀರಾ? ನಾನೇನ್ ಬೇಕು ಅಂತ ಬುತ್ತಿ ಚೆಲ್ಕೊಂಡ್ ಬಿಟ್ಟಿದೀನಾ ಹೇಳ್ರಿ? ನಾಯಿ ಬಂದು ಉಳಿಸ್ತು ಅಂತ ಹೇಳಿದ್ರು ಯಾಕ್ರಿ ಹಿಂಗ್ ಹೋಯ್ತಾ ಇದ್ದೀರಾ? ಹೆಂಡತಿ ಮೇಲೆ ಕೈ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಅಯ್ಯೋ ಮುಚ್ಚು ಬಾಯಿ. ನೀನು ಬುತ್ತಿನ ಚೆಲ್ಲಿದ್ಯಾ ಅಂತಲ್ಲ ನಾನು ಒದ್ದಿದ್ದು ಇವಾಗ. ಅಲ್ಲ, ಕೂಲಿ ಆಳುಗಳು 1 ಗಂಟೆ ತಡವಾಗಿ ಉಂಡ್ರೆ ಸಾಯಲ್ಲ ಅಂತಂದಲ್ಲ, ಅದಕ್ಕೆ ನಮ್ಮ ಹೊಲ್ದಾಗ ಅವರು ಕೆಲಸ ಮಾಡ್ತಾರೆ ಕಣೆ. ಅವ್ರು ಕೆಲಸ ಮಾಡೋದ್ರಿಂದನೇ ಮತ್ತೀಗ ನಮಗೆ ಆದಾಯ ಎಣಿಸ್ಕೆಮಕ್ ಆಗ್ತಾ ಇರೋದು. ಅಂತರ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ? ಕೂಲಿ ಆಳುಗಳು ಬರಲಿಲ್ಲ ಅಂತಂದ್ರೆ ಏನು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದು ನಮ್ಮ ಹೊಲ್ದಾಗ ಇರೋ ಕೆಲಸ ಮಾಡಿಸ್ತಿದ್ದ, ಮಣ್ಣು ಗೊಬ್ಬರ ಎಲ್ಲ ಒತ್ತಾಕಿಸ್ತಿದ್ದೇನೆ ನೀನು? ಅವ್ರಿಲ್ಲ ಅಂದ್ರೆ ನಮಗೆ ಏನೂ ಇಲ್ಲ ನಮ್ದು.
ಏನು ನೀನು ಒಬ್ಳು ಮಾಡೋಕ್ಕಾಗುತ್ತಾ? ಗೊಬ್ಬರನೆಲ್ಲ ಗಿಡಕ್ಕೆ ಹಾಕೋದು, ಆಮೇಲೆ ಎಲ್ಲ ಅಡಕೆ ಸುಲಿಯೋದು ಎಲ್ಲ ನೀನು ಒಬ್ಳು ಮಾಡೋಕ್ಕಾಗುತ್ತೇನೆ ಅಂತರ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತಾ ಇದೆಯಲ್ಲ. ನಾಚಿಕೆ ಆಗಲ್ಲ? ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ನಾಳೆಯಿಂದ ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಬರ್ತಾರ ಅವರು. ಏಯ್ ರಾಣಿ, ನೀನು ಕೂಲಿ ಆಳುಗಳ ಬಗ್ಗೆ ಇಷ್ಟೊಂದು ಕೀಳಂಗ್ ಮಾತಾಡ್ತಾ ಇದೆಯಲ್ಲ. ಒಂದಲ್ಲ ಒಂದ್ ಕಾಲದಾಗೆ ನಾವು ಕೂಲಿ ಮಾಡ್ಕೊಂಡು ತಿಂದಿರೋರೆ ಕಣಿ. ನಿನ್ ಗಂಡ ಮತ್ತೆ ನಮ್ಮ ರಾಧಮ್ಮನು ಕಂಡಾರ ಮನೆಗೆ ಕೂಲಿ ಮಾಡ್ಬಿಟ್ಟು ನಮ್ ಕೈ ಬಿಟ್ಟು ಹೋಗಿರೋ ಆಸ್ತಿನ ಮತ್ತೆ ಸಂಪಾದನೆ ಮಾಡಿದ್ದು ಕೂಲಿ ಮಾಡಿನೇ. ಮತ್ತೀಗ ಕೂಲಿ ಆಳುಗಳ ಕಷ್ಟ ಏನು ಅಂತ ಹೇಳಿ ನಿನಗೆ ಗೊತ್ತಿಲ್ಲ. ನೀನೆಂದು ಕೂಲಿ ಹೋಗಿಲ್ವಲ್ಲ, ಕಂಡಾರ ಹೊಲಕ್ಕೆ ಕೂಲಿ ಕಳ್ಸಿಲ್ವಲ್ಲ ನಾವು ನಿನ್ನ. ಅದಕ್ಕೆ ಕೂಲಿಯರ ಬಗ್ಗೆ ಕಷ್ಟ ಸುಖ ನಿನಗೆ ಏನು ಗೊತ್ತಿಲ್ಲ. ಅದಕ್ಕೆ ಇಷ್ಟೊಂದು ಹಗುರವಾಗಿ ಮಾತಾಡ್ತಾ ಇದೆಯಾ ಅವ್ರ ಬಗ್ಗೆ. ಎಲ್ ಬಿಲ್ಲದ ನಾಲ್ಗೆ ಅಂತ ಹೇಳಿ ಹೆಂಗ್ ಬೇಕಂಗ್ ಮಾತಾಡ್ತಿದ್ಯಲ್ಲ. ಅವರು ಕೂಲಿ ಬರೋರೇ ಆಗಿರ್ಬೋದು, ದಿನಗೂಲಿ ಮಾಡ್ಕೊಂಡು ಜೀವನ ಮಾಡೋರೇ ಆಗಿರ್ಬೋದು, ಆದ್ರೆ ಅವ್ರೆಂದೂ ಸ್ವಾಭಿಮಾನ ಬಿಟ್ಟು ಬದುಕ್ದಾರಲ್ಲ. ಇವತ್ತು ನೀನು ಹಿಂಗ್ ಅಂದಿದ್ಯಾ ಅಂತ ಏನಾದ್ರೂ ಅವ್ರ ಕಿವಿಗೆ ಬಿದ್ರೆ ನಾಳೆಯಿಂದ ಯಾರು ನಮ್ಮ ಹೊಲಕ್ಕೆ ಕೂಲಿ ಕೆಲ್ಸಕ್ಕೆ ಬರಲ್ಲ. ಅಯ್ಯೋ ರೀ, ಹೋಗ್ಲಿ ಬಿಡ್ರಿ. ಏನೋ ಅಲ್ಲ, 1 ಗಂಟೆ ತಡ ಆಯ್ತು ಬುತ್ತಿ ತರೋದು. ಅದಕ್ಕೆ ಇಬ್ರು ಹಿಂಗೆ ಒಳ್ಳೆ ಎಗ್ರಿ ಬೀಳ್ತಾ ಇದೀರಲ್ಲ ನನ್ ಮೇಲೆ. ನನಗೂ ಗೊತ್ತೈತೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಅಂತ. ಆದ್ರೆ ನಾನೇನ್ ಮಾಡ್ಲಿ ಹೇಳ್ರಿ? ಏನೋ ಒಂದ್ ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡಿದ್ದೆ ಅಷ್ಟೇನೆ. ಯಾವ್ದೊಂದ್ ನಾಯಿ ಉಳಿಸ್ಬಿಡ್ತು. ನಾನು ಹೇಳಿದ್ರು ನೀವು ನನ್ನ ಮಾತೇ ನಂಬ್ತಾ ಇಲ್ಲ. ನಾನೇನ್ ಮಾಡ್ಲಿ ಹೇಳ್ರಿ? ಹೋಗ್ಲಿಕ್ಕೆ ಕ್ಷಮಿಸ್ಬಿಡ್ರಿ. ಈಗ ಅಡ್ಗೆ ಮಾಡ್ತೀನಿ, ನಾನು ಮಾಡಿ ತಗೊಂಬರ್ತೀನಿ. ಹೋಗ್ರಿ ನೀವು. ತಿರ್ಗಾ ಮಾಡಿ ತಗೊಂಬರೋವಷ್ಟಲ್ಲಿ ಆಮೇಲೆ ಸಾಯಂಕಾಲ ಆಗುತ್ತೆ, ಮನೆಗೆ ಹೋಗ್ಬೇಕಾಗುತ್ತೆ ಅವರು. ಈಗಲೇ ಪಾಪ ಬಿಸ್ಲಾಗ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ಅಂತಾರ್ಗೆ ನಾವು ಊಟ ತಗೊಂಡೋಗಿ ಕೊಡ್ಲಿಲ್ಲ ಅಂತಂದ್ರೆ ಅವರು ಕೆಲಸ ಮಾಡೋಕ್ಕಾಗುತ್ತಾ? ಏನಾದ್ರು ಬಿಸ್ಲಾಗೆ ಹೊಟ್ಟೆ ಹಸ್ಕೊಂಡು ಹೊಟ್ಟೆ ಕೂಳಿಲ್ಲೇ ಕೆಲಸ ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ? ಓ ಕಣಪ್ಪ ರಮೇಶ, ಈಗ ಅಡ್ಗೆ ಬಡ್ಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಆಗಲ್ಲ. ಈಗಲೇ ಹೊತ್ತಾಗೈತಿ. ಇವಳ ಕತೆ ಬಿಟ್ಟಾಕು. ಇವಳಂತೂ ಇನ್ನ ಬದ್ಲಾಗಲ್ಲ. ಹೋಗು, ಎಲ್ಲಾದ್ರೂ ಹೋಟ್ಲಾಗೆ ಕಟ್ಟಿಸ್ಕೊಂಡು ಹೋಗಿ ಮೊದ್ಲು ಅವ್ರಿಗೆ ಊಟ ತಗೊಂಡೋಗಿ ಕೂಡ ಹೋಗಿ. ಪಾಪ ಊಟ ಮಾಡ್ಲಿ, ದಾಗಿಂದ ಹಸ್ಕೊಂಡಿದ್ದಾರೆ. ಸರಿ ಅಮ್ಮ, ನಾನು ಅದನ್ನ ಯೋಚನೆ ಮಾಡ್ತಿದ್ದೆ. ಹೋಟ್ಲಾಗ ತಗೊಂಡೋಗಿ ಕಟ್ಟಿಸ್ಕೊಂಡು ತಗೊಂಡೋಗಿ ಕೊಡೋಣ ಅಂತಾನೆ. ಹೆಂಗೋ ಒಂದು 4 ಬಂದವ್ರೆ ಕೂಲಿ ಆಳುಗಳು. 4 ಅಂದ್ರೆ ಹೋಟ್ಲಾಗೆ ಇರುತ್ತೆ ಅನ್ಸುತ್ತೆ. ಹೋಗಿ ಇದ್ರೆ 4 ಹೋಟ್ಲಾಗ ತಗೊಂಡೋಗಿ ಕೊಡ್ತೀನಿ. ಸರಿ ಆಯ್ತು, ಹೋಗಪ್ಪ, ಜಲ್ದಿ ಹೋಗು. ಅವರೆಲ್ಲ ಕಾಯ್ತಿರ್ತಾರೆ ಪಾಪ. ಈ ಮನೆ ಹಳಿಯಿಂದನ ನೋಡು 2 ಗಂಟೆ ಇದಾಯ್ತಲ್ಲ, ವ್ಯರ್ಥ ಆಯ್ತಲ್ಲ. ಪಾಪ ಹೊಟ್ಟಸ್ಕೊಂಡು ಎಷ್ಟೊತ್ತು ಅಂತ ಇರ್ತಾರೆ ಹೇಳು? ನಮ್ಗೇನೆ ಮನೆಗಿರೋರ್ಗೇನೆ ಈ 1 ಗಂಟೆ 1:15 ಹಾಕಿದಂಗೆನೆ ಉಮ್ಲಿಲ್ಲ ಅಂತಂದ್ರೆ ಹೊಟ್ಟೆಲ್ಲ ಗಾರ್ ಅಂದಂಗೆ ಆಗುತ್ತೆ. ಇನ್ನು ಅವ್ರು ಬಿಸ್ಲ ಕೆಲಸ ಮಾಡೋರು, ಮಣ್ಣೊತ್ತು ಗೊಬ್ಬರ ಒತ್ತಾಕರು, ಅವ್ರಿಗೆ ಊಟ ಇಲ್ದಿದ್ರೆ ಅಯ್ಯೋ ಆ ದೇವ್ರು ನಮ್ಮನ್ನ ಮೆಚ್ಚಲ್ಲ ಕಣಪ್ಪ. ಹೋಗು, ನಾವು ಒಂದು ತುತ್ತ ಕೂಲಿ ಆಳುಗಳಿಗೆ ಇಟ್ರೆ ಆ ದೇವರು ನಮಗೆ ಕೈ ತುಂಬ ಕೊಡ್ತಾನಂತೆ. ಹೋಗಪ್ಪ, ಮೊದಲು ಹೋಟ್ಲಾಗ ತಗೊಂಡೋಗಿ ಕೊಡೋಗು, ಕಟ್ಟಿಸ್ಕೊಂಡೋಗಿ. ಸರಿ ಆಯ್ತಮ್ಮ, ಕಟ್ಟಿಸ್ಕೊಂಡು ಹೋಗಿ ಕೊಡ್ತೀನಿ ಬಿಡು. ರೀ, ನಾನು ಹೊಲ್ತಕ್ ಬರ್ತೀನಿ ಕಣ್ರಿ. ಅವ್ರ ಹತ್ರ ನಾನೇ ಕ್ಷಮೆ ಕೇಳ್ತೀನಿ. ನನ್ನಿಂದನೇ ಹಿಂಗೆ ಊಟ ತಡ ಆಯ್ತು ಅಂತನ ನಾನೆಲ್ಲ ಹೇಳ್ತೀನಿ, ನಡೀರಿ. ಇವಳು ಬರ್ತಾಳಂತೆ. ಇವಳು ಯಾಕೆ ಅಲ್ಲಿ ಕೆಲಸ ಕೆಡ್ಸಕ್ಕ? ಏನು ಬೇಕಾಗಿಲ್ಲ. ನೀನು ಬಂದಲ್ಲಿ ಏನ್ ಮಾಡ್ತೀಯಾ? ಕ್ಷಮೆ ಕೇಳ್ತಾಳಂತೆ. ಕ್ಷಮೆನ ಮಾಡಕ್ ಕೆಲಸ ನೆಟ್ಟು ಮಾಡಿದ್ರೆ ಹಿಂಗೆ ಯಾಕೆ ಆಗದು ಹೇಳು? ಏನ್ ಮಾಡೋದು? ಏನೋ ಒಂದು ಹೇಳಿ ಸಮಾಧಾನ ಮಾಡ್ತೀನಿ ಅವ್ರಿಗೆ. ಅವ್ರಂಗೇನೆ ಸಿಟ್ಟು ಆಗ್ತಾ ಇದಾರೆ. ಹೊಟ್ಟಸ್ಕೊಂಡು ಎಷ್ಟೊತ್ತಿರನಪ್ಪ ರಮೇಶ ಅಂತಾನ. ನಿನ್ನಿಂದನ ನಾನು ಅವ್ರ ಹತ್ರ ಒಂದು ಮಾತು ಕೇಳಬೇಕಾಗಿ ಬಂತು. ನಿನ್ನಂತ ಹೆಂಡತಿ ಇದ್ರೆ ಗಂಡ ಯಾರು ಉದ್ಧಾರ ಆಗಕ್ಕಾಗಲ್ಲ. ಅಯ್ಯೋ ಅತ್ತೆ, ನಾನು ಮಾಡಿ ತಪ್ಪಾಯ್ತತ್ತೆ. ಇನ್ನೊಂದ್ಸಲ ಶಿಲ್ಪರ್ ಮಂತಕ್ಕೆ ಹೋಗಲ್ಲ. ನನಗೆ ಕ್ಷಮಿಸ್ಬಿಡಿ ಅತ್ತೆ. ಏನ್ ಮಾಡೋದು? ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಮಾಡೋ ತಪ್ಪೆಲ್ಲ ಮಾಡೋದು, ಆಮೇಲೆ ಕಣ್ಣೀರ್ ಹಾಕೋದು. ಹಿಂಗಾಗ್ತಿತ್ತು ಅಂತ ಅನ್ಕೊಂಡಿರ್ಲಿಲ್ಲ, ಹಂಗಾಗ್ತಿತ್ತು ಅನ್ಕೊಂಡಿರ್ಲಿಲ್ಲ. ಬರೇ ಇದೇ ಆಯ್ತು ನಿಂದು. ಮೊದ್ಲು ನೆಟ್ಟಿಗೆ ಸಂಸಾರ ಮಾಡಕ್ ಕಲ್ತ್ಕ. ಮನೆ ಜವಾಬ್ದಾರಿ ತಗೊಂಡು ಗಂಡ ಏನ್ ಕೆಲಸ ಹೇಳ್ತಾನ ಅದನ್ನ ಟೈಮಿಗೆ ಸರಿಯಾಗಿ ಮಾಡಕ್ ಕಲ್ತ್ಕ. ಅವಾಗ ನೀನು ಉದ್ಧಾರ ಆಗ್ತೀಯ, ನಮ್ಮ ಮನೇನು ಉದ್ಧಾರ ಆಗುತ್ತೆ. ಹಿಂಗೇನಾದ್ರು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ನಿನ್ನಿಂದ ಈ ಮನೇನು ಹಾಳಾಗೋಗುತ್ತೆ. ಅಯ್ಯೋ, ಆ ಶಿಲ್ಪನಿಂದನೇ ಎಲ್ಲ ಆಗಿದ್ದು. ಸದ್ಯ ಹೆಂಗೋ ನಾಯಿ ಬುತ್ತಿ ಉರುಳಿಸ್ತು ಅಂತ ಹೇಳಿದಕ್ಕೆ ಇಷ್ಟು ಸಮಾಧಾನ ಮಾಡ್ಕೊಂಡ್ರು. ಇಲ್ಲ, ನಾನು ಬಾಗಿಲಲ್ಲಿ ಇಟ್ಟಿದ್ದೆ, ಸೇಳಿ ಉಳಿಸಿದ್ಲು ಅಂತ ಹೇಳಿದ್ರೆ ಇನ್ನೇನಾಗೋದೋ ಏನು ಕಥೆಯೋ. ಅಮ್ಮ ದೇವ್ರೆ, ಇಷ್ಟಕ್ಕೆ ಬಚಾವಾದ್ನಲ್ಲ, ಇಷ್ಟಕ್ಕೆ ಸಮಾಧಾನ ಮಾಡ್ಕೋಬೇಕು ಅಷ್ಟೇನೆ. ಇನ್ನೊಂದ್ಸಲ ಇಂಥ ತಪ್ಪು ಮಾಡಬಾರ್ದಪ್ಪ ದೇವ್ರೇ. ಅಯ್ಯೋ, ಆ ಶಿಲ್ಪ ಮಾತು ಕೇಳ್ಕೊಂಡು ಅವ್ರ ಮಂತಕ್ಕೆ ಹೋಗಿದ್ಕೆ ಸರಿಯಾಗಾಯ್ತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.